ರಾಷ್ಟ್ರೀಯ ಮಟ್ಟದಲ್ಲೇನೋ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡವು. ಆದರೆ ಬೂತ್ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದಾರಾ, ಮಾನಸಿಕವಾಗಿ ಒಂದಾಗಿದ್ದಾರಾ, ಇದನ್ನ ಮಾನಿಟರ್ ಮಾಡೋದಕ್ಕೆ ಈಗ ಬಿಜೆಪಿ ರಣತಂತ್ರವನ್ನು ರೂಪಿಸ್ತಾ ಇದೆ. ಈ ಮೈತ್ರಿ ಬಗ್ಗೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದೆ ಬಿಜೆಪಿ ಅಂದರೆ 2019ರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಆಗಿತ್ತು. ಆದರೆ ಬಿಜೆಪಿ 25 ಕ್ಷೇತ್ರ ಗೆದ್ದಿದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಂದೊಂದೇ ಕ್ಷೇತ್ರ. ಅಂದರೆ ಅವತ್ತಿನ ದಿನದಲ್ಲಿ ಆ ಮೈತ್ರಿಯನ್ನು ರಾಜ್ಯದ ಜನ ಒಪ್ಪಿರಲಿಲ್ಲ. ಈಗ ಇದೇ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಇದನ್ನು ರಾಜ್ಯದ ಜನ ಒಪ್ತಾರಾ? ಹಾಗಾಗಿ ಇದನ್ನು ಮಾನಿಟರ್ ಮಾಡೋದಕ್ಕೆ ಬೂತ್ ಟು ಸ್ಟೇಟ್ ಲೆವೆಲ್ ಆ ಲೀಡರ್ ತನಕ ಒಟ್ಟಾಗಿ ಕೆಲಸ ಮಾಡಬೇಕು. ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವರೇ ಕ್ಯಾಪ್ಟನ್ ಇದಕ್ಕೆ. ಸೊ ಹಾಗಾಗಿ ಹಳೆ ಮೈಸೂರು ಭಾಗದ ಕಾರ್ಯಕರ್ತರು ಮುಖಂಡರ ನಡುವೆ ಇವತ್ತಿಗೂ ಕೂಡ ಮುನಿಸಿದೆ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಅದನ್ನು ಮರೆಯೋ ಹಾಗೆ ಮಾಡಬೇಕು, ಒಗ್ಗಟ್ಟಾಗಿ ಕೆಲಸ ಮಾಡೋ ಹಾಗೆ ಮಾಡಬೇಕು. ಸೊ ಆ ವಿಚಾರದಲ್ಲಿ ಈಗ ಮಾನಿಟರ್ ಮಾಡ್ತಾರಂತೆ ಹೈಕಮಾಂಡ್. ಹಳೆ ವರ್ಷನ್ ಮರುಕಳಿಸದಂತೆ ಬಿಜೆಪಿ ಹೈಕಮಾಂಡ್ ಮೆಗಾ ಪ್ಲಾನ್ ಮಾಡ್ತಾ ಇದೆ. ಹಳೆ ಮೈಸೂರು ಭಾಗದ 11 ಕ್ಷೇತ್ರಗಳಲ್ಲಿ ಮೈತ್ರಿ ಮಾನಿಟರ್ ಮಾಡೋದಕ್ಕೆ ತಂತ್ರಗಾರಿಕೆ ಯಾವುದು ಅಂದರೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರಿನ 3 ಕ್ಷೇತ್ರಗಳೇ ಮೈತ್ರಿ ಟಾರ್ಗೆಟ್. ಬಿಜೆಪಿ ಹೈಕಮಾಂಡ್ ಮಾನಿಟರ್ ತಂತ್ರ ಸಕ್ಸಸ್ ಆಗುತ್ತಾ, ಮೈತ್ರಿ ಅಂತಕ್ಕಂಥದ್ದು ಜೆಲ್ ಆಗುತ್ತಾ ಅಂತ ಕಾದು ನೋಡಬೇಕು. ಇವರು ನಾಯಕರುಗಳೇ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳು ಮೊದಲು ಮಾನಸಿಕವಾಗಿ ಒಂದಾಗಬೇಕು. ಈಗ ಕೋಲಾರ ಲೋಕಸಭಾ ಟಿಕೆಟ್ ಮೈತ್ರಿ ಟಿಕೆಟ್ ಜೆಡಿಎಸ್ಗೆ ಫೈನಲ್ ಆಯಿತು. ಹಾಗಾದರೆ ಮುನಿಸ್ವಾಮಿ ಏನು ಮಾಡಬೇಕು? ಮೋದಿ ಅಲೆಯಲ್ಲಿ ಕೋಲಾರ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಈಗ ಕೋಲಾರದ ನಾವು ನೋಡ್ತಾ ಇರತಕ್ಕಂಥದ್ದು ಮೋದಿ ಅಲೆಯಲ್ಲಿ ಕೋಲಾರ ಗೆಲ್ಲುವ ವಿಶ್ವಾಸ. ಜೆಡಿಎಸ್ ಅಭ್ಯರ್ಥಿ ಅಂತ ಬಿಂಬಿಸೋದಕ್ಕಿಂತ NDA ಅಭ್ಯರ್ಥಿ ಅಂತ ಬಿಂಬಿಸಬೇಕು, ಅದು ಬಹಳ ಮುಖ್ಯ. ಜೆಡಿಎಸ್ ಅಭ್ಯರ್ಥಿ ಅನ್ನೋದಕ್ಕಿಂತ ಮೋದಿ ಪ್ರಚಾರಕ್ಕೆ ಬರಬೇಕು. ಮೈತ್ರಿ ಪಾಲನೆ ಮಾಡಬೇಕಾದಂತಹ ಸ್ಥಿತಿ ಕೋಲಾರ ಬಿಜೆಪಿ ನಾಯಕರದ್ದು. ಇವಾಗ ಮಾಡಲೇಬೇಕು, ಅವರು ಬೇರೆ ದಾರಿ ಇಲ್ಲ, ಇನ್ಕ್ಲೂಡಿಂಗ್ ಮುನಿಸ್ವಾಮಿ. ಬಂಡಾಯ ಬಿಟ್ಟು ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾಗಿದೆ. ಮುನಿಸ್ವಾಮಿ ಅವರು ಡೆಲ್ಲಿನಲ್ಲಿದ್ದರು ಮೊನ್ನೆ ನಿನ್ನೆ ಎಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಮೈತ್ರಿ ಆದರೂ ಈವರೆಗೂ ಒಂದೇ ವೇದಿಕೆಯಲ್ಲಿ ಮುಖಂಡರು ಕಾಣಿಸ್ಕೊಂಡಿಲ್ಲ. ಬಟ್ ಇನ್ನೂ ಟೈಮ್ ಇದೆ. ಪ್ರಚಾರದ ಸಂದರ್ಭದಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರೆ ಕೋಲಾರದಲ್ಲಿ ಮೈತ್ರಿ ಬಿಸಿಯನ್ನು ಕಡಿಮೆ ಮಾಡಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಬಂದಿದೆ. ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನದಲ್ಲಿದೆ. ಹಾಗಾಗಿಯೇ ಕೋಲಾರವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದವರು. ಯಾವ ರೀತಿ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಬೇಕು. ಇನ್ನು ಮಂಡ್ಯಕ್ಕೆ ಬರೋಣ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಗಿಂತ ಅಧಿಕ ವರ್ಚಸ್ಸಿರ್ತಕ್ಕಂಥದ್ದು ಜೆಡಿಎಸ್ದು, ನೋ ಡೌಟ್. ಒಂದು ಕಾಲದಲ್ಲಿ ಭದ್ರಕೋಟೆ ಜೆಡಿಎಸ್ನದ್ದು. ಸೊ ಸದ್ಯ ಇಲ್ಲಿವರೆಗೆ ಎರಡೂ ಪಕ್ಷದವರು ಒಟ್ಟಿಗೆ ಸಭೆ ನಡೆಸಿಲ್ಲ, ವೇದಿಕೆ ಮೇಲೆ ಕಾಣಿಸ್ಕೊಂಡಿಲ್ಲ, ದೊಡ್ಡ ಮಟ್ಟದಲ್ಲಿ ಪ್ರಚಾರ ಶುರುವಾಗಿಲ್ಲ. ಬಟ್ ಮೀಟಿಂಗ್ಗಳಲ್ಲಾದರೂ ಒಟ್ಟಿಗೆ ಕಾಣಿಸ್ಕೋಬೇಕಾಗಿತ್ತು. ಇಲ್ಲಿ ನಾರಾಯಣಗೌಡರಿಗೆ ಅಸಮಾಧಾನ ಇದೆ. ಹಿಂದಿನಿಂದಲೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಜೊತೆ ಇಲ್ಲಿ ಸ್ನೇಹ ಇದೆ. ಇದು ಮಂಡ್ಯದಲ್ಲಿ ಬಹಳ ಅಡ್ವಾಂಟೇಜ್. 2019ರಲ್ಲೂ ಹಾಗೆ ಇತ್ತು. ಒಂದು ಹಂತದಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲೂ ಜೆಡಿಎಸ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆಯಂತೆ. ಇದು ಅನುಕೂಲ ಆಗುತ್ತೆ. ಇಬ್ಬರಿಗೂ ಸಮಾನ ಶತ್ರು ಕಾಂಗ್ರೆಸ್ನವರು ಅಂತ. ಜೆಡಿಎಸ್ ಬಗ್ಗೆ ಮಾಜಿ ಸಚಿವ ನಾರಾಯಣಗೌಡಗೆ ಮಾತ್ರ ಅಸಮಾಧಾನ ಇದೆ. ಉಳಿದವರೆಲ್ಲ ಒಂದು ಹಂತಕ್ಕೆ ಎಲ್ಲರೂ ಕೂಡ ಸರಿ ಹೋಗಬಹುದು ಅಂತಕ್ಕಂಥದ್ದು. ಆ್ಯಂಡ್ ಫೈನಲಿ ನಾರಾಯಣಗೌಡರು ಕೂಡ ಅವರು ಸಪೋರ್ಟ್ ಮಾಡದೇ ಇದ್ದರೂ ಸೈಲೆಂಟ್ ಆಗಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಅದಾದ ನಂತರ ಕೋಲಾರ, ಮಂಡ್ಯ ಆದಮೇಲೆ ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಬರೋಣ. ಬಿಜೆಪಿ ಜೆಡಿಎಸ್ ಮೈತ್ರಿ ಕ್ಷೇತ್ರದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಯಾಕೆಂದರೆ ಇಲ್ಲಿ ಮಂಜುನಾಥ್ ಬಿಜೆಪಿ ಕ್ಯಾಂಡಿಡೇಟ್, ಬಿಜೆಪಿ ಅಭ್ಯರ್ಥಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಕೂಡ ಜೆಡಿಎಸ್ಗೆ ಇದು ಪ್ರತಿಷ್ಠೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಜೆಡಿಎಸ್ಗೂ ಕೂಡ ತನ್ನದೇ ಆದ ಶಕ್ತಿ ಇದೆ. ಹಿಂದೆ ಕುಮಾರಸ್ವಾಮಿ ಎಲ್ಲ ಗೆದ್ದಿದ್ರು. ಕಾರ್ಯಕರ್ತರ ಭಿನ್ನಾಭಿಪ್ರಾಯ ಶಮನ ಮಾಡ್ತಾ ಇದ್ದಾರೆ ನಾಯಕರು, ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಮುನಿರತ್ನ ಅವರಾಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರು, CP ಯೋಗೇಶ್ವರ ಆಗಿರ್ಬೋದು, ಬೆಂಗಳೂರು ದಕ್ಷಿಣ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಒಟ್ಟಿಗೆ ಪ್ರಚಾರಕ್ಕೆ ಇಳಿಯದಿದ್ದರೂ ಡಾಕ್ಟರ್ ಮಂಜುನಾಥ್ ಗೆಲ್ಲಿಸೋದಕ್ಕೆ ಕಾರ್ಯಕರ್ತರು ಒಲವನ್ನು ತೋರ್ತಾ ಇದ್ದಾರೆ. ಜೆಡಿಎಸ್ ಆ್ಯಂಡ್ ಬಿಜೆಪಿಗೂ ಕಡಿಮೆ ಏನಿಲ್ಲ, ಇಲ್ಲೂ ಓಟಿದೆ. 6.5 ಲಕ್ಷ ಓಟ್ ತೊಗೊಂಡಿದ್ರು ಕಳೆದ ಬಾರಿ ಅಭ್ಯರ್ಥಿ ಇಲ್ಲಿ ಅಶ್ವಥ್ ನಾರಾಯಣ್. ಹಾಗಾಗಿ ಅದು. ಇನ್ನು ಮೈಸೂರಿಗೆ ಬರೋದಾದರೆ ಮೈಸೂರಿನಲ್ಲಿ ಮೊದಲಿಂದಲೂ ಕೂಡ ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಉತ್ತಮ ಸಂಬಂಧ ಇದ್ದೇ ಇದೆ. ಬಿಜೆಪಿಯವರು ಅಭ್ಯರ್ಥಿ ಆಗಿದಾಗ ಕಳೆದ 2 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಬೆಂಬಲಿಸಿತ್ತು, ಪರೋಕ್ಷವಾಗಿ ಬೆಂಬಲಿಸಿತ್ತು, ವೀಕ್ ಕ್ಯಾಂಡಿಡೇಟ್ ಹಾಕಿ. ಪ್ರತಾಪ್ ಸಿಂಹ ಗೆಲುವಿಗೆ ಕಾರಣವಾಗಿದ್ದರು. ಬಿಜೆಪಿ ವಿಚಾರದಲ್ಲಿ ಜೆಡಿಎಸ್ ಮುಖಂಡರಿಗೂ ಇಲ್ಲಿ ಸಾಫ್ಟ್ ಕಾರ್ನರ್ ಇದೆ. GT ದೇವೇಗೌಡ ಮುಂತಾದ ನಾಯಕರು, ಸಾರಾ ಮಹೇಶ್ ಅವರೆಲ್ಲ.
ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ JDS ನಡುವೆ ಮಾತ್ರ ಜಿದ್ದಾಜಿದ್ದಿ ಇರೋದು. ಹಾಗಾಗಿ BJPಯವರು JDSಗೆ ಸಪೋರ್ಟ್ ಮಾಡಿದ್ರೆ, JDS ಅವರು BJPಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಹೈಕಮಾಂಡ್ ಗಮನದಲ್ಲಿದೆ. ಹಾಗಾಗಿನೇ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಜಲ್ಲಾಗಬೇಕು.